ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಬರ್ರಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೇನೆ ರೀ. ನಾನು ಆರಾಮದೀನಿ ನೋಡ್ರಿ ಫ್ರೆಂಡ್ಸ್. ಇವತ್ತು ನಿನ್ನೆ ಬಿಟ್ಟಿದ್ದ ವೀಡಿಯೋಕ್ಕೆ ನಿಮ್ಗಳ ಕಮೆಂಟ್ ನೋಡಿ ನನಗಂತೂ ಭಾಳ ಖುಷಿ ಆಯ್ತು ರೀ. ನೀವೆಲ್ಲರೂ ಖುಷಿಯಾಗಿದ್ದೀರಲ್ರಿ, ನನಗೆ ಅಷ್ಟೇ ಸಾಕ್ರಿ. ನಾನು ಎಲ್ಲ ದೇವ್ರ ಕಡೆ ಫಸ್ಟ್ ಕೇಳ್ಕೊಳ್ಳೋದ್ರಿ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ ಅಂತೇಳಿ ನಾನು ಫಸ್ಟ್ ಕೇಳ್ಕೊಂಡು ಆಮೇಲೆ ನಮಗೆ ಕೇಳ್ಕೊತೀನಿ ರೀ. ಯಾಕಂತೇಳಿದ್ರೆ ಎಲ್ಲರ ಬಗ್ಗೆನೂ ನಾವು ಒಳ್ಳೇದನ್ನು ಬಗ್ಸಿದ್ನಂದ್ರೆ ದೇವ್ರು ಯಾವಾಗಲೂ ನಮಗೆ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ನಮ್ಗೆ ಯಾವಾಗಲೂ ಐತ್ರಿ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಫಸ್ಟ್ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ ಅಂಥೇಳಿ ನಾನು ಅದನ್ನ ಕೇಳ್ಕೊಳ್ಳೋದು ದೇವ್ರ ಕಡೆ ರೀ. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ, ನೀವೆಲ್ಲರೂ ಖುಷಿಯಾಗಿ ಸಂತೋಷವಾಗಿದ್ದು ನಮಗೆ ಸಪೋರ್ಟ್ ಮಾಡಿದ್ರೆ ನನಗೆ ಅಷ್ಟೇ ಸಾಕ್ರಿ ಫ್ರೆಂಡ್ಸ್. ಇವತ್ತು ಗುರುವಾರ ರೀ, ಫಸ್ಟ್ ಸ್ನಾನ ಮಾಡಿ ನಾನು ದರ್ಗಾಕ್ಕೆ ಬಂದೇನಿ ರೀ. ದರ್ಗಾಕ್ಕೆ ಹೋಗಿ ಬಂದಮೇಲೆ ಚಹಾ ಕುಡ್ದು ಇವತ್ತಂತೂ ಮನೆಯೊಳಗೆ ಕೆಲಸ ಭಾಳ ಐತ್ರಿ. ಯಾಕಂತ ಹೇಳಿದ್ರೆ ನಾವು ಹಬ್ಬ ಮಾಡಾಕತ್ತೀವಲ್ರಿ. ಇವತ್ತು ನಿನ್ನೆ ಪಡೈ ಗಿಡ ಎಲ್ಲ ಆಗೈತ್ರಿ. ಇವತ್ತೇನಪ್ಪ ಅಂತ ಹೇಳಿದ್ರೆ ಗ್ಯಾರ್ವಿ ಮಾಡಾಕತ್ತೀವಲ್ರಿ. ಇವತ್ತೆಲ್ಲ ಅಡುಗೆ ಮಾಡಿ ಇಲ್ಲಿ ಓಣ್ಯಾಗ ಮತ್ತು ನಮ್ಮ ಸಂಬಂಧಿಕರಿಗೆ ಎಲ್ಲರೂ ಊಟಕ್ಕೆ ಹೇಳೈತ್ರಿ. ಅವರೆಲ್ಲ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ರೀ. ಅವ್ರು ಬರೋ ಅಷ್ಟರೊಳಗೆ ಎಲ್ಲ ಪಟ ಅಡುಗೆ ಮಾಡ್ಬೇಕ್ರಿ. ನಿನ್ನೆ ಎಲ್ಲ ಮಸಾಲೆ ಹಾಕಿಟ್ಟಿವ್ರಿ ನಾವು. ಈಗೇನಪ್ಪ ಅಂತ ಹೇಳಿದ್ರೆ ದರ್ಗಾಕ್ಕೆ ಹೋಗೋದ್ಮೇಲೆ ಅಡುಗೆ ಅಕ್ಕ ಮಾಡ್ತಾರ್ರಿ, ಅವತ್ತಿಗೆ ಕೈ ಎಲ್ಲ ಹೆಲ್ಪ್ ಮಾಡ್ಬೇಕ್ರಿ. ಸೊ ಹಾಗಾಗಿ ಈಗ ನಾವು ಹಬ್ಬ ಮಾಡ್ತೀವಿ ರೀ. ಇವತ್ತು ಎಲ್ಲ ನನಗೆ ಭಾಳ ಖುಷಿ ಆಗ್ತೈತೆ ನೋಡ್ರಿ. ಯಾಕಂತ ಹೇಳಿದ್ರೆ ಮನೆಯೊಳಗೆ ತುಂಬಿ ತುಳುಕ್ತಿರ್ತೈತೆ ರೀ. ಇವತ್ತು ಎಲ್ಲರೂ ಬರ್ತಾರೆ. ನಮ್ಮ ಗೋಪನ್ಕೊಪ್ಪ ಅಮ್ಮಾಗ ಅದೆಲ್ಲ ಹೇಳೈತ್ರಿ. ಅವ್ರಿಗೂ ನಮ್ಮ ಬೈಜಾನರ್ಗೆ, ನಮ್ಮ ಅಕ್ಕರ್ಗೆ, ದೊಡ್ಡಕ್ಕರ್ಗೆ ಎಲ್ಲರಿಗೂ ಹೇಳಿದ್ರಿ. ಎಲ್ಲರೂ ಬರ್ತಾರೆ. ಸೊ ಇವತ್ತಂತೂ ಮನೆಯೊಳಗೆ ಭಾಳ ಒಂದು ಗದ್ದಲ ರೀ. ಸೊ ಹೆಂಗೆ ಗದ್ದಲಾಗ್ತೈತಿ, ಎಲ್ಲರೂ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ನಾವು ಹಬ್ಬನ ಅನ್ನೋದನ್ನು ನೀವು ಈ ವಿಡಿಯೋದೊಳಗೆ ಕಂಟಿನ್ಯೂ ನೋಡ್ಬೋದು ಫ್ರೆಂಡ್ಸ. ನೋಡ್ರಿ, ನಮಗೆ ಸಪೋರ್ಟ್ ಮಾಡಿರಿ. ಇವತ್ತು ಇನ್ನೊಂದು ಏನೋ ಸ್ಪೆಷಲ್ಪ ಅಂತಂದು ಹೇಳಿದ್ರೆ ಫ್ರೆಂಡ್ಸ, ನಮ್ಮ ಮನೆಯೊಳಗಂತೂ ನಾವು ಹಬ್ಬ ಮಾಡಾಕತ್ತೀವಿ ರೀ. ಇಲ್ಲಿ ಓಣಿ ಒಳಗೆ ಇವತ್ತು ಒಂಥರ ಎಲ್ಲ ಖುಷಿ ರೀ. ಯಾಕಪ್ಪ ಅಂತ ಹೇಳಿದ್ರೆ ಈ ಉಸ್ಮಾನ್ ಶಾಲಿ ಅವ್ರದ್ದು ಇವತ್ತು ಉರ್ಸು ಐತ್ರಿ ಫ್ರೆಂಡ್ಸ. ಇಲ್ಲಿ ಇವತ್ತು ಉರ್ಸನ್ನು ಮಾಡಾಕತ್ತಾರೆ. ಮಧ್ಯಾಹ್ನ ನಮ್ಮ ಮನೆಯೊಳಗೆ ಗ್ಯಾರ್ವಿ ಆಗ್ತೈತ್ರಿ. ರಾತ್ರಿ ಇಲ್ಲಿ ಉಸ್ಮಾನ್ ಶಾಲಿ ಉರ್ಸು ಐತ್ರಿ. ಸೊ ಆ ಉಸ್ಮಾನ್ ಶಾಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ನಾ ಕೇಳ್ಕೊತೀನಿ ರೀ. ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಯಾರಿ ನಮ್ಮ ಅಕ್ಕ ರೀ. ಈಗ ಅವರಿಗೆ ಒಂದೊಂದು ಡಬ್ರಿ ಒಳಗೆ ಏನು ಹಚ್ಕೊಡ್ತೀನಪ್ಪ ಅಂತ ಹೇಳಿದ್ರೆ, ಅಂದ್ರೆ ಒಲಿ ಮೇಲೆ ಮಾಡಾಕತ್ತೈತಲ್ರಿ, ಮಸಿಯಾಗಿ ಪೂರ ಕರ್ರಗಾಗ್ಬಿಡ್ತಾವ್ರಿ. ಅವು ತಿಕ್ಕಕ್ಕೆ ಭಾಳ ತ್ರಾಸ ಆಗ್ತೈತ್ರಿ. ಆಮೇಲೆ ಅದಕ್ಕೆ ಈಗ ಇದಕ್ಕೆ ಸಬ್ಕಾರ್ ಪುಡಿ ಮತ್ತು ಸ್ವಲ್ಪ ಒಳ್ಳೆ ಎಣ್ಣೆ ಮಿಕ್ಸ್ ಮಾಡಿ ಈ ಥರ ಡಬ್ರಿಗೆಲ್ಲ ಸುತ್ತಲೂ ಈ ಥರ ಹಚ್ಕೊಡಕತ್ತೀನಿ ರೀ. ಇವು ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ನಂದ್ರೆ ಎಲ್ಲ ಹೋಗ್ಬಿಡ್ತೈತೆ ರೀ. ಭಾಳ ತಿಕ್ಕಕ್ಕೆ ಹಗುರ ಅನ್ನಿಸ್ಬಿಡ್ತೈತೆ ರೀ. ಹಾಗಾಗಿ ಎಲ್ಲ ಡಬ್ರಿಗೂ ಈ ಥರ ಹಚ್ಚಿ ಕೊಡ್ತೀನಿ ರೀ ನಾನು. ಏನಿದೆ ಚಿಕನ್? ಮನ್ಯಾಗ ಏನರ ಹಬ್ಬ ಇದ್ರೆ ಸಾಕು, ಚಿಕನ್ ತೊಳೆಯೋದು, ಚಿಕನ್ ಅಡುಗೆ ಮಾಡೋದು. ನೋಡಿ ಬೆಕ್ಕಿ ಹೆಂಗೆ ಮಾಡ್ತೈತಿ. ಅದಕ್ಕೊಂದು ಪೀಸ್ ಸಾಕು. ಅದಕ್ಕೆ ನಡಿತೈತಿ. ಉಪ್ಪು ಖಾರ ಮನುಷ್ಯ ಆಗ್ಬೇಕು, ಬೆಕ್ಕಿಗಲ್ಲ. ಹೌದನ? ಇಲ್ಲಿ ಒಂದೇ ಬೆಕ್ಕಿಲ್ಲ, ಇಲ್ಲೊಂದು ಬೆಕ್ಕೈತಿ, ಇಲ್ಲೊಂದು ಬೆಕ್ಕೈತಿ. ಜಗ್ಗದ ಬೆಕ್ಕ. ಮೊದಲು ನಮ್ಮ ಮನೆ ಒಳಗೆ ಒಂದು ಬೆಕ್ಕ ಇರ್ತಿದ್ದಿಲ್ಲ. ಈಗ ನೋಡಿದ್ರೆ ಒಂದು ಚಿಕನ್ ವಾಸನೆ ನೋಡಕ್ಕೆ ಬರಂಗಿಲ್ಲ, ತೊಗೊಳಕ್ಕೆ ಬರ್ತೈತಿ. ಚಿಕನ್ ವಾಸನೆ ತೊಗೊಂಡು ಬರತ್ತಾವ ಇವು. ಇಲ್ಲೊಂದು ಬೆಕ್ಕೈತಿ. ಈಗೇನು ಅಡುಗೆ ಮಾಡೋದನ? ಈಗ ಅಡುಗೆ ಮಾಡತ್ತಾರೇನ ಈಗ? ಆಯ್ತು. ಹೌದನ? ಫಟಾಫಟ ತೊಳಿ. ಚಿಕನ್ ಸಾರನ ಪಲ್ಯ ಇದೆ? ಬಂದು ಬೆಕ್ ಬಂತು ನೋಡಲ್ಲಿ. ನೀತಾಗ ಮಾತ್ರದೊಳಗೆ ಮತ್ತೆ ಕಡೆ ಚಿಕನ್ 5 kg ಒಳಗೆ 1 kg ಹೋದಾಗ ಬಂತು. ಮತ್ತೆ ಬೈತೈತಿ. ಏನಪ್ಪ ಬರೀ ಇವರ ತಿಂತಾರೆ, ನಮ್ಗೆ ನೋಡಿದ್ರೆ ಕೊಡಂಗಿಲ್ಲ ಅಂತ ಮತ್ತೆ ಬೆಕ್ಕಿವು. ಐತಿ ನಿನಗೂ ಐತಿ. ನಿನಗೆ ಒಂದು ನಿಮಿಷಡಿ, ನಿನಗೆ ಪಲ್ಯ ಬೇಕು ಏನು ಹಸದ್ ಬೇಕು? ಏನು ಬೇಕು ನಿನಗೆ? ಸ್ವಲ್ಪ ವೇಟ್ ಮಾಡಿ ಮಸ್ತ್ ಮಸಾಲೆ ಹಚ್ಚಿದ್ದು ಚಿಕನ್ ತಿನ್ನುವಂತಿ. ಅಮ್ಮ ಇದೇನ್ರಿ? ಇದು ಕಣಕ ದೀಪ ಹಚ್ಚಾಕವ. ಇದು ದೀಪ ಹಚ್ಚಾಕೇನ್ರಿ? ಮೊದ್ಲಿ ಹಿಟ್ಟು ಸ್ವಲ್ಪ ತೆಗೆದು ಇಟ್ಟಿರ್ತಾವಿ, ಅದನ್ನ ನಾವು ದೀಪ ಹಚ್ಕೊಂತ ಬಂದೇವಿ. ಈಗೆಲ್ಲ ಇದು ಆಗೈತಲ್ಲ, ಬೆಳ್ಳಿವು ಅದು ತಗೊಂಡ್ ಹಚ್ಚಾಗ ನಮಗ್ ಬೆಳ್ಳಿವು ನೀಗ್ಲಿಲ್ಲ. ನಾವು ಕಣಕದ್ದು ದೀಪ ಹಚ್ಕೊಂತ ಬಂದಿವಿ. ಕಣಕದ್ದು ಹಚ್ಚಾಕತ್ತೇವಿ. ಹೌದೇನ್ರಿ? ಇವತ್ತಿಗೆ ಕಣಕದ್ದು ಹಚ್ಚದ್ ನಾವು ಕೊಬ್ಬರಿ ಬಟ್ಲಲ್ಲೇ ಹಚ್ತಾರ್ರಿ. ಹಚ್ತಾಗ ನಮ್ಮ ತವ್ರ ಮನ್ಯಾಗ ಕೊಬ್ಬರಿ ಬೆಟ್ಟದಿಲ್ಲ, ಆಶ್ಯಾಗ ಮನ್ಯಾಗ ಕೊಬ್ಬರಿ ಬೆಟ್ಟಲ್ದಿಲ್ಲ, ನಮ್ಮ ಮನ್ಯಾಗ ಕಣಕದಿಲ್ಲ ಹಚ್ಚದ್ ದೀಪ. ಈಗ ಅದು ದೀಪ ಹಚ್ಚಾಕ ಹಿಟ್ನಾದಾಕತ್ತೀರಿ? ಹಿಟ್ನಾದಾಕತ್ತೇನಿ.
ಅಡಿಗೆ ಮಾಡಿ ಡಬ್ರಿಗೆಲ್ಲ ರೀ ಡಬ್ರಿಗೆಲ್ಲ ಹಿಡಕ್ ತೊಳೆದು ಗಂಧ ಹಚ್ಬೇಕು ಇದನ್ನು ಹ್ಮ್ ಮನ್ಯಾಗ ಅಕ್ಕಿ ಬಿಟ್ಟಿದ್ದು ಈಗ ನೋಡ್ರಿ ಮಲಿದ ಹಾಕಿದಿರಿ ಅದ್ರ ಸುತ್ತಲೂ ಹೂ ಹಾಕಿ ಮತ್ತು ಲಾಡಿ ಹಾಕಿ ಈಗ ಇದ್ರೊಳಗೆ ಪಣಿತಿ ಒಳಗೆ ಇದನ್ನು ಹಾಕಾಕತ್ತಾರ ನೋಡ್ರಿಪ್ಪ ತುಪ್ಪನ ನಾವು ತುಪ್ಪದ ದೀಪ ಹಚ್ತೀವಿ ರೀ ನಮ್ಮ ಮನ್ಯಾಗ ಏನೋ ದೇವ್ರು ಮಾಡಿದ್ರೆ ಎಲ್ಲ ಫಾತ್ಯಾಂಕ್ ರೆಡಿ ಮಾಡೋದು ನಮ್ಮ ಅಮ್ಮನ ರೀ ಅಲ್ಲಿ ಹಿಂದೆ ಹಚ್ಚ್ರಿ ಚಮಚ ಇಲ್ಲ ಹಂಗ ಹಚ್ಚಿಬಿಡು ಈಗ ಅಮ್ಮ ಎಲ್ಲ ರೆಡಿ ಮಾಡಿ ಹಿಂದಕ್ಕೆ ಸರ್ದ್ರಿ ಈಗ ಬಾಬಾರ ಚಿರಾಕ್ ಹಚ್ಚಿ ಅದ್ರ ತೊರ್ಕರ್ದು ಫಾತ್ಯಾಂಕ್ ಕೊಡಿಸ್ತಾರ್ರಿ ಅತ್ತಾಗಿದ್ದ ಹಚ್ಕೊಂತ ಬರ್ಬೇಕು ಮೊದಲ ಕೈ ಸುಡ್ತತಿ ಬಾಬರ್ಗೆ ಇನ್ನೋರ್ಗೆ ಅವ್ರು ಗೊತ್ತಾನ ಹಚ್ಚೋದು ಅರ್ಬಿ ಮ್ಯಾಗ ಹಚ್ಚಿಬಿಡು ನೋಡು ನಮ್ಮ ಸಂತಾನ ಅವೆಲ್ಲ अल्लाह मेरे मालिक अल मदद या गौसे आजम पीर माँ इमदाद कुन अज बंद गम आजाद कुन दर दीनो दुनिया शाद कुन या गौसे आजम दस्तगीर सरवरा शाह करीमा दस्तगीर अशरफा हुर्मते वो ये पयंबर एक नजर कुन सोए माँ पीर पीरा मीर मीरा शाह जीला गौसे पाक एक नजरदारी बरहाल माँ या परेशानम गौसे पाक परवरदिगार बादशाह करीमा अपने फजल करम से हमारे ನಸ್ರನ ಬಂದ ತಕ್ಷಣ ಹಂಗ ಹಡ್ಡಿ ಕೈಯಾಗನ ಒಳಗ್ ಬಾಳ ಅದಾವ ನಸ್ರನ ಒಳಗ್ ಅದಾವ ಎದಕ್ ಜಗಳ ಆಡಕತ್ತೀರಿ ಅವ್ರ ನಿನಕನ ಇದು ಹಡ್ಡಿಗೆ ಬಾಳ ಇಷ್ಟ ಇರ್ಲಿ ತಗೋ ಸಿಕ್ಕದ ಶಿವ ಅಂತ ಹೇಳಿ ತಿನ್ಬಿಡ ನಸ್ರನ ಈ ಸೀರೆ ಮಸ್ತ್ ಕಾಣತತ್ ನೋಡಿ ನಿನಗ ಭಾರಿ ಮಸ್ತ್ ಕಾಣತೈತೆ ಇಲ್ಲಿ ನಮ್ ಸಪ್ಯ ಬಂದಾಳ್ರಿ ಸಪ್ಯ ಬುರ್ಕ ಬಿಚ್ಚಮ್ಮ ಅಮ್ಮು ಬಂದಾಳ್ರಿ ಅಮ್ಮ ಅಮ್ಮವ್ರ ಅಮ್ಮ ಎಲ್ಲದಾರ ಬರಾತಾರ ನಮ್ ಮಲ್ಲಿಕ ಅಂತ ಊಟ ಮಾಡತ್ತೇನ್ರಿ ಮಲ್ಲಿಕ ಏನ್ ಹಂಗ ಚಲೋ ಮಾಡಿ ಅಲ್ಲ ಇತ್ತ ಬಾ ಇಲ್ಲಿ ಚಾಚನ್ ಕಡೆ ಇಲ್ಲಿ ಬಾ ಅಂದ್ರ ಚಾಚಾ ಒಂದೇ ಪೀಸ್ ಗೀಸ್ ಹಾಕ್ತಾರ ಇವ್ರ ನನ್ನ ಕಡೆ ಬರ್ತಾರೆ ನಮ್ ಪೀಸ್ ಬಿಡ್ತಾರೆ ಮೊದಲು ನನ್ ಪೀಸ್ ಅಂತ ಇವ್ರ ಅವ್ರ ಎಲ್ಲಾರ ಕಡೆ ಒಂದೊಂದ್ ಅದಾವ ನಿಮ್ ಕಡೆ ಎರಡ್ ಅದಾವ ಅದಕ್ಕ ಬರಾತಾರ ಅವ್ರ ಏ ಎರಡ್ ಅದಾವ ನೋಡಿ ನಸ್ರನ ನಸೀನ್ ಬಂದ್ಲೆ ಒಂದು ಮಸ್ತ್ ಲೆಗ್ ಪೀಸ್ ನೋಡಿ ಇರ್ಲಿ ಬಿಡ್ರಿ ಇರ್ಲಿ ತಿನ್ಲಿ ರೀ ನಸರ್ ನಿಮ್ದು ಆಗಲ್ ಪೀಸ್ ತಕೊಂಡಿರ್ಲಿಲ್ಲ ಈಗ ನಸನ್ ತಾಟ ಒಳಗ ಐತ್ ನೋಡಿ ತಕ್ಕೋರಿ ಅದ್ರ ಒಂದು ಆಲ್ರೆಡಿ ತಿನ್ ಬಂದಿನಿ ಈಗ ಒಂದ್ ತಿಂದು ಬಂದ್ಬಿಟ್ಟೆ ನಮ್ಮ ನಸೀನ್ ಸುಮ್ಮನೆ 4 ಮಂದಿ ಒಳಗ ನನ್ನ ಪ್ರೀತ ಮಗಳು ನೋಡತಿ ಈಕೆ ನೋಡಾಕ ದಿಪ್ಪಂತಾಳಕಿ ನೋಡಾಕ ಹೈಟ್ ಸಣ್ಣಗೆ ಬಾಳ ಅದ ಅಲ್ರಿ ಅದೇನ್ ಚಿಕನ್ ಏನ ನಸರ್ನ ಚಿಕನ್ ಏನ ಬದ್ನಿಕಾಯಿ ಪಲ್ಲೆ ಚಿಕನ್ ಏನ್ ಮಟನ್ ಅಲ್ಲ ಸಣ್ಣಕ್ಕೆ ಅಂದೆಲ್ಲ ಅದಕ್ಕ ಚಿಕನಿಗೆ ಮತ್ ಬದ್ನಿಕಾಯಿ ಪಲ್ಯ ಅಂದ್ಗಿಂದ ಅಂತ ಚಿಕನಿಗೆ ಚಿಕನ್ ಅನ್ನಕತ್ತ ಬದ್ನಿಕಾಯಿ ಪಲ್ಯ ಅನ್ನಕತ್ತ ಹೋದಿಲ್ಲ ನಿಮ್ ಯಜಮಾನ್ ತಕೊಂತಾರಂತೆ ಒಂದ್ ತಿಂದು ಬಂದೆ ನಾ ಈಗ ಚಲೋ ಮಾಡ್ತ ನೋಡ್ ನಸರ್ನ ಇಲ್ಲಿ ಎಲ್ಲಾರ್ಗಿ ಊಟದ ಹತ್ತಿದ ನಮ್ ತಮ್ಮನ ನೋಡಲ್ಲಿ ಮೇಕಪ್ ಮಾಡ್ಕೊಳ್ ಹತ್ತೈತಿ ಏನ್ ಫ್ಯಾಷನ್ ಶೋ ಇದೆ ಎಲ್ಲ ತಮ್ಮ ತೋರ್ಸ್ ನಿನ್ ಮಕ್ಕ ಅಯ್ಯೋ ತಮ್ಮ ನನ್ ಮಕ್ಕ साक बिड़ साक ये तमन्ना तमन्ना वो सब नहीं लगाते चेहरे को नहीं क्या नहीं नहीं तो लगा रही हो फिर नहीं नहीं ಮೇಕಪ್ ಊಟ ಮಾಡಿದಂತ ರಾತ್ರಿಗ ಈಗ ಮತ್ತೆ ಬರ್ತಾರ ಮಂದಿರಿ ಅವ್ರಿಗೆ ತಾಟ್ ಇಲ್ಲಲ್ರಿ ತಾಟ್ ಕಡಿಮೆ ಅದಾವ ಅದಕ್ಕೆಲ್ಲ ಕಿತ್ತಾಕ್ ಕೊಳಾಗತ್ತೆ ಹೌದನ
ಅದು ಪಟ ತೊಳಿ ಇವೇನು ಭಾಳ ಇರ್ತವ ಅದಲ್ಲ ಎಲ್ಲ ಊಟ ಆದ್ಮೇಲೆ ಭಾಳ ಆಕ್ಕಾವ ತಗೋ ಅದಲ್ಲ ಅವಾಗ ಭಾಳ ಆಕ್ಕಾವ. ನೋಡ್ರಿ ಈಗ ನಮ್ ಸೊಪ್ಪೆ ಊಟ ಮಾಡ್ಯಾಳಂತ್ರಿ. ಆಮೇಲೆ ಈಗ ಹೊಟ್ಟೆ ಜಗಿದ್ದಕ್ಕ ನನಗೆ ಕುತ್ತಿ ಮರಿ ಮಾಡ್ಕೊಂಡು ಅಡ್ಡಾಡ್ತಾನ್ರಿ. ಈ ಕುತ್ತಿ ಮರಿ ಮಾಡ್ಕೊಂಡು ನಡಿವಾ. ಟ್ರೆಂಡ್ ಬೇದು ಟ್ರೆಂಡ್ ಮಾಡತ್ತಿದ್ವಿ ನಮ್ಮ ಚಾಚಿ ಅಮ್ಮ ಇವತ್ತು ಫುಲ್ ಖುಷಿ ರೀ. ಬಾಳ ಖುಷಿ ಅಕ್ಕ ಬಂದಾರ ಅಂತ ಹೇಳಿ ಅಂತೇಳಿ ಬಾಳ ದಿವಸ ಆಗಿತ್ತು ಭೇಟಿ ಆಗಿದ್ದಿಲ್ಲ. ನಮಗಂತೂ ಖುಷಿ ಆಗತೈತ್ ನೋಡ್ರಿಪ್ಪ. ಸಪ್ಯಾನ ಮಾತುಕತೆ ಕೊಡಾಕ್ ಹೋಗಿದ್ಯಲ್ಲ, ಹಾ ರೀ, ಬೀಗರ ಮನೆಗೆ ಗುಣ್ಣಾಕ್ ಹೋಗಿದ್ಯಲ್ಲ, ಅವತ್ ಅವಾಗ ಬಂದಿತ್ರಿ. ಇವತ್ ಬಂದಾಗ ನಮ್ಮ ಅಕ್ಕ ನಮಗೂ ಖುಷಿ ಆತ್ ಬಿಡಮ್ಮ ನೀವು ಬಂದಿದ್ರಿ. ಖುಷಿ ಆತ್ವ, ನನ್ಗೂ ಬಾಳ ಖುಷಿ ಆತ ನಮ್ಮ ಅಕ್ಕನ್ ನೋಡಿ. ಇವ್ರು ನೋಡ್ರಿಪ್ಪ ನಮ್ಮ ದೊಡ್ಡಮ್ಮ ರೀ, ಗೋಪನ್ ಕೊಪ್ಪದೊಳಗೆ ಇರ್ತಾರ್ರಿ ಇವ್ರು. ಹಿಂದಿನ ವಿಡಿಯೋದಾಗ ನೀವು ನೋಡಿರ್ತೀರಿ ಇವ್ರಿಗ್ರಿ, ನಾವು ತೋರ್ಸಿವ್ರಿ. ಇವ್ರು ಇವಾಗ ಗ್ಯಾರಿ ಮಾಡಿವಿ ಅಂತಂದ್ ಹೇಳಿ ಬಂದಾರ ನೋಡ್ರಿಪ್ಪ. ಭಾಳ ಬರಂಗ ಇಲ್ರಿ ಇವ್ರು, ಅದ ಬೇಜಾರಾಕತ್ರಿ ನಮಗ. ಬಂದ್ಕೊಂತ ಹೋಗ್ಕೊಂತಿದ್ರ ನಮಗೂ ಖುಷಿ ಆಗ್ತೈತಿ, ಅಮ್ಮಗೂ ಖುಷಿ ಆಗ್ತೈತ್ರಿ. ಅಮ್ಮ ನೀವು ಬರ್ರಿ. ಹಾ ತೋರಿಸ್ತೀನ್ರಿ ಅವ್ರಿಗೆ. ಇವ್ರಿಗೆ 3 ಮಂದಿ ಗಂಡ್ಮಕ್ಳು ರೀ, ಒಬ್ರು ಹೆಣ್ಮಕ್ಳು ರೀ. ಈಗ ಲಾಸ್ಟ್ನೇದವ್ರ ಅವ್ರ ವೈಫ್ ರೀ ಇವ್ರು. ಅವರು ಬಂದಾರ್ರಿ, ಅವ್ರ ಮನೆಯವ್ರು ಹೊರಗದಾರ್ರಿ. ಇವ್ರು ನಮ್ಮ ಅಪ್ಪ ನೋಡ್ರಿ. ಆರಾಮದಿರಪ್ಪ? ಊಟ ಮಾಡಿದ್ರಿಲ್ರಿ? ಹಾ ಚಲೋ ಆತ್. ನಮ್ಮ ಅಕ್ಕಾಗ ಸಣ್ಣ ಸೊಸೆ ಅವ್ರು. ಹಾ ರೀ, ಅಕ್ಕನ ಮೊಮ್ಮಕ್ಳು ಇವ್ರು. ಇವ್ರೆಲ್ಲ ಮೊಮ್ಮಕ್ಳ ರೀ. ಈಗ ಒಬ್ಬೇಕದಾಳ್ರಿ, ಇನ್ನೊಂದಿಬ್ರು ಹೊರಗೆ ಹೋಗ್ಯಾರನ್ರಿ. ಒಬ್ಬಕ್ ಸಾಲಿಗೆ ಹೋಗ್ಯಾಳಂತ. ಅವ್ರು ಎಲ್ಲಾರು ಬಂದ್ರ ಖುಷಿ ಆಗ್ತತ್ಮ. ಅವ್ರು ಏನ್ ಕೆಲ್ಸ ಅದಾವನ್ರಿ, ಬಂದಿಲ್ರಿ ಅವ್ರ ಯಾರು. ಆಗ ಹಳೆ ಅಂದು ಅದ್ರ ಸಲಾಗಿ ಅಲ್ಲಿ ಹೋಗ್ಯಾರ ಅವ್ರು. ಅವ್ರು ಬಂದಿಲ್ಲ, ಇನ್ನೊಬ್ರು ಬಂದಿಲ್ಲ. ಅವ್ರು ಏನ್ ಅಂದ್ರ ಚಲೋ ಆತ್ ಬಿಡಮ್ಮ. ಯಾರು ಬಂದ್ರೇನು ಇದು ಆದ್ರೇನು ನಮ್ಮ ಅಕ್ಕ ಹೋಗ್ಬೇಕು ಬಂದ. ಅದ ಒಂದು ಮೇನ್ ಇಂಪಾರ್ಟೆಂಟ್ ನೋಡ್ರಿ. ಬಾಳ ಸಂತೋಷ ಅಂದ್ರೆ ಸಂತೋಷ ಆಗೈತಿ ನೋಡುವ. ಚಲೋ ಆತ್ ಬಿಡಮ್ಮ, ನೀವು ಖುಷಿ ಇದ್ರ ಸಾಕ್ರಿ. ಖುಷಿನೇ ಇರ್ತವ. ನಮ್ಮ ಮಂದಿ ಬಂದಾಗ ಖುಷಿ ಇರಂಗಿಲ್ಲ. ಅಯ್ಯ ಖುಷಿ ಇರ್ತೀರಮ್ಮ. ಇವತ್ ಸ್ವಲ್ಪ ಹೆಚ್ಚಿಗೆ ಕಾಣಾಕತ್ತೈತ್ರಿ ಮಗದಾಗ ಖುಷಿ. ಖುಷಿ ನಮ್ಗ ಅದ ಕಾಣಾಕತ್ತೈತ್ರಿ ಇವತ್ ನಿಮ್ ಮಗಳ ಖುಷಿ ರೀ. ಯಾವಾಗ್ಲೂ ಹಿಂಗ ಖುಷಿಲಿಂತ್ರ ಇರ್ರಿಪ್ಪ ನೀವು. ಹಂಗೆ ಇರ್ತವ, ಖುಷಿಲಿದ್ದಾನೆ ಇರ್ತವೆ. ಇವಾಗ ನೋಡ್ರಿ ನಮ್ಮಮ್ಮ ಗೋಪನ್ ಗೊಬ್ಬದವ್ರು ಬಂದಿದ್ರಲ್ರಿ, ಅವ್ರು ಹೊಂಟಾರಿ ಮನಿಗ್ರಿ. ಅಮ್ಮ ಕಳ್ಸಾಕ ಹೊರಗ್ ನಿಂತಾರ ನೋಡ್ರಿ. ಇವತ್ತಿನ ನಮ್ಮ ಚಾಚಿ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ. ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಒಳಗೆ ಹೊಸದಾಗಿ ಮೆಂಬರ್ಸ್ ಇದಾರಲ್ಲ ಅವ್ರಿಗೆಲ್ಲರಿಗೂ ಹೇಳ್ರಿ, ಆದಷ್ಟು ಶೇರ್ ಮಾಡ್ರಿ. ನಮ್ಮ ಚಾಚಿಯವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ನೆಕ್ಸ್ಟ್ ಇವ್ರು ಹೇಳ್ತಾರೆ. ಮತ್ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ. ಜೈ ಭಾರತ್, ಜೈ ಕರ್ನಾಟಕ. ಟಾಟಾ.